ವಿಶ್ರಾಂತಿ. ಎಲ್ಲರೂ ಹೇಳೋಣ, ಮಕ್ಕಳು ಮತ್ತು ಪೇರೆಂಟ್ಸ್ ಎಲ್ಲರೂ ಹೇಳೋಣ. ಅಲ್ಲಿ ಮನಸ್ಸಿಡಿ, ಬೆನ್ನು ಮೂಳೆಯ ಕೊನೆಯ ಭಾಗ. ಉಸಿರನ್ನು ತೆಗೆದುಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ. ಮತ್ತೊಮ್ಮೆ ಅದೇ ಜಾಗದಲ್ಲಿ ಮನಸ್ಸಿಟ್ಟು ಉಸಿರನ್ನು ತೆಗೆದುಕೊಳ್ಳಿ. ವಿಶ್ರಾಂತಿ. ಅಲ್ಲೇ ಮನಸ್ಸಿಗೆ. ಇದು ಮೂಲಾಧಾರ ಚಕ್ರ. ಈ ಚಕ್ರವನ್ನು ನಾವು ಆಕ್ಟಿವೇಟ್ ಆದಾಗ ನಾವು ಡೈಮಂಡ್ ತರ ಆಗ್ತೀವಿ, ವಜ್ರ ತರ ಆಗ್ತೀವಿ, ಗಟ್ಟಿ ಆಗ್ತೀವಿ. ನಮ್ಮ ಮನಸ್ಸು ಗಟ್ಟಿ ಮಾಡ್ತದೆ. ಆ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದು ಬ್ಯಾಲೆನ್ಸ್ ಆಗ್ತದ. ಅದು ಮೂಲಾಧಾರ ಚಕ್ರ. ಎಲ್ಲಿದೆ ಅಂತ ನಾನು ಹೇಳಿದ್ದೀನಿ. ಬೆನ್ನಿನ ಕೊನೆಯ ಮೂಳೆ, ಸ್ಪೈನ್ ಅಂತ ಕರಿತೀವಿ ನಾವು. ಅಲ್ಲಿ ಅದು ಮೂಲಾಧಾರ ಚಕ್ರ ಇರ್ತದೆ. ಯಾರು ಮೂಲಾಧಾರ ಚಕ್ರವನ್ನು ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡ್ಕೊಳ್ತಾರೆ ಅವರಿಗೆ ಪೈಲ್ಸ್, ಮುಲಾಜೆ ಆಗಲಿ, ಗಡ್ಡೆ ಆಗಲಿ ಅಥವಾ ಟ್ಯೂಮರ್ಗಳಾಗಲಿ ಯಾವುದು ಹುಟ್ಟಲ್ಲ. ಅದನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ಅದು ಬ್ಯಾಲೆನ್ಸ್ಡ್ ಆಗಿರ್ತದ. ನೆಕ್ಸ್ಟ್ ನಾವು ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತೀವಿ. ಸ್ವಾಧಿಷ್ಠಾನ ಚಕ್ರ ಅಂದ್ರೆ ಒಕ್ಕಳಿಂದ 3 ಇಂಚ್ ಕೆಳಗಡೆ, ಅದಕ್ಕೆ ನಾಭಿ ಅಂತ ಕರಿತೀವಿ ನಾವು. ನಾಭಿ, ಕನ್ನಡದ ಇನ್ನೊಂದು ಹೆಸರು ನಾಭಿ ಅಂತ ಕರಿತೀವಿ. ಒಕ್ಕಳು ನಾಭಿ ಅಂತ ಕರಿತೀವಿ. ನಾಭಿಯಿಂದ 3 ಇಂಚು ಕೆಳಗಡೆ ಮನಸ್ಸಿಡಿ. 3 ಇಂಚು ಕೆಳಗಡೆ ಮನಸ್ಸಿಡಿ. ನೀವು ಅನ್ಕೋಬೇಕು, ಅಂದಾಜು 3 ಇಂಚ್ ಅಂದ್ರೆ ನಿಮ್ಗೆ ಐಡಿಯಾ ಬರ್ತದ. ಅಲ್ಲಿ ಮನಸ್ಸಿಡಿ. ಅಲ್ಲಿ ಅದು ಸ್ವಾಧಿಷ್ಠಾನ ಚಕ್ರ ಅಂತ ಕರಿತೀವಿ. ಅಲ್ಲಿ ಚಕ್ರ ಇರ್ತದ, ಸ್ವಾಧಿಷ್ಠಾನ ಚಕ್ರ ಇರ್ತದ. ಅಲ್ಲೇ ಮನಸ್ಸಿಟ್ಟು ಉಸಿರನ್ನು ತೆಗೆದುಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ. ಮನಸ್ಸು ಅಲ್ಲೇ ಇಡಿ. ಅದೇ ಜಾಗದಲ್ಲಿ ನಿಮ್ಮ ಮನಸ್ಸು ತಿರುಗಿಸ್ಕೊಳ್ಬೇಕು ಅಷ್ಟೇ. ಮನಸ್ಸು ಅಲ್ಲಿ ಇಡೋದಂದ್ರೆ ನಿಮ್ಮ ಮನಸ್ಸನ್ನ ಅಲ್ಲಿ ತಿರುಗಿಸ್ಕೊಂಡು ಅಲ್ಲೇ ಇಡೋದು. ಅದೇ ಜಾಗದಲ್ಲಿ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ. ಅಲ್ಲೇ ಮನಸ್ಸಿಡುತ್ತಾ ಇನ್ನೊಂದು ಬಾರಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಓಂಕಾರವನ್ನು ಹೇಳಿ. ನಾನು ಕ್ಲಾಸಲ್ಲಿ ಸೈಲೆಂಟ್ಗೆ ಮತ್ತು ಡಿಸಿಪ್ಲಿನ್ ಅಲ್ಲಿ ಇಂಗ್ಲಿಷ್. ನಿಮ್ಗೆ ಹಂಗೇನಾದ್ರೂ ಇಂಗ್ಲಿಷ್ ಮಾತಾಡು. ಗಾಂಧಾರವಿದ್ಯೆ ಕಲಿತೇನೆ. ಬಾಲ್ ಸ್ಕ್ಯಾನ್ ಮಾಡ್ತೀನಿ, ಬಾಲ್ ಬ್ಯಾಗ್ ಸ್ಕ್ಯಾನಿಂಗ್ ಮಾಡ್ತೀನಿ, ಕಾರ್ಡ್ಸ್ ಮತ್ತೆ ಬ್ರಿಕ್ಸ್ ಎಲ್ಲ ಮಾಡ್ತೀನಿ. ಸೈಕಲ್ ಓಡಿಸ್ತೀನಿ, ಸೌಂಡ್ ಸೆನ್ಸ್ ಮಾಡ್ತೀನಿ. ಮತ್ತೆ ಟೆಕ್ಸ್ಟ್ ಬುಕ್ ರೀಡಿಂಗ್, ರೈಟಿಂಗ್, ಕ್ವೆಶ್ಚನ್ ಆನ್ಸರ್ ಮಾಡ್ತೀನಿ. ಓಕೆ, ಏನು ಅನ್ಸುತ್ತಲ್ಲ ನಿಮಗೆ ಇವಾಗ ಇಷ್ಟೆಲ್ಲ ಆಯ್ತು? ಮೆಡಿಟೇಷನ್ ಕಲ್ತಿದ್ಯಾ? ಧ್ಯಾನ, ಯೋಗ, ಪ್ರಾಣಾಯಾಮ ಎಲ್ಲಾನು ಕಲ್ತಿದ್ಯಾ? ಎಸ್, ವೆರಿ ಗುಡ್. ಮತ್ತೆ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆಯಾ? ನಾನು ಏನಾದ್ರು ಮಾಡಬಹುದು, ಸಾಧ್ಯ ಇದೆ ಅಂತ ಕಾನ್ಫಿಡೆನ್ಸ್ ಸಿಕ್ಕಿದೆಯಾ? ಎಸ್, ವೆರಿ ಗುಡ್. ಕ್ಲಾಪ್ಸ್ ಮಕ್ಕಳೇ. ಅನ್ಸುತ್ತೆ ಇದು ಒಂದಿಷ್ಟು ಮಾತಾಡು. Good evening everybody. My name is Amresh. I am studying in 8th standard. I am
learning here Kangarite and Economy in Trinetra Foundation, Manvi Janagara. I get up daily at 5:30 or 6 and I will bath before 7 and I will sit in class 7:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮತ್ತು 9 ತನಕ ನಡೆಯುತ್ತೆ. ಕಾಗದದಲ್ಲಿ ಬಾಲ್ಸ್, ಬ್ರಿಕ್ಸ್, ಕಾರ್ಡ್ಸ್ ಮತ್ತು ಇನ್ನೊಂದು ಬುಕ್ಸ್ ರೀಡ್ ಮಾಡ್ತೀವಿ. ಮತ್ತು ಬುಕ್ಸ್ ರೀಡ್ ಮಾಡಿ ಅದನ್ನು ಫೋರ್ ಲೈನಲ್ಲಿ ರೇಟಿಂಗ್ ಮಾಡ್ತೀವಿ. ಮತ್ತು ಒಬ್ಬರು ಚಿಟಿಕೆ ಹೊಡ್ತಿದ್ರೆ ಅವ್ರನ್ನ ಹಿಡಿಯೋದು. ಮತ್ತು ನೀವು ಒಂದು ಅಂಕ ತೋರಿಸಿದ್ರೆ ಅದನ್ನು ನೀವು ಎಲ್ಲಿ ಹೆಸರು ಹಿಡಿತೀವಿ. ಬ್ಯಾಕ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀಯಾ? ಓಕೆ. ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಿದ್ಯಾ, ಕಾನ್ಫಿಡೆನ್ಸ್ ಹೇಗೆ ಬಂದಿದೆ, ನೀನು ಲೆಸನ್ ಅಪ್ಲೈ ಮಾಡ್ತೀಯಲ್ಲ, ಇವಾಗ ಒಂದು ಬುಕ್ ಸಿಕ್ಕಿದೆ ನಿನಗೆ, ಏನೆಲ್ಲ ಮಾಡ್ಬೋದು ಟೆಕ್ಸ್ಟ್ ಬುಕ್ ಅನ್ನ, ನೀನು ಎಂತ ಲೆಸನ್ ಕೊಟ್ಟರು ಮಾಡ್ಬೋದಾ? ಮಾಡ್ತೀಯಾ? ಯಾವ್ಯಾವ ತರ ರೆಡಿ ಮಾಡ್ಕೊಳ್ತೀಯಾ ಈ ಪಾಠಗಳನ್ನ? ಫಸ್ಟ್ ಮೇನ್ ಪಾಯಿಂಟ್ಸ್ ತಗೋಬೇಕು, ಆಮೇಲೆ ಸಬ್ ಪಾಯಿಂಟ್ಸ್ ತಗೋಬೇಕು, ಆಮೇಲೆ ಸಬ್ ಪಾಯಿಂಟ್ಸ್ ತಗೋಬೇಕು. ಓಕೆ. ರೀಡಿಂಗ್ ಮೆಥಡ್ ಹೇಗಿದೆ? ಸ್ಟಾರ್ಟಿಂಗ್ ಟು ಎಂಡ್ ಯಾವ ರೀತಿ ಓದೋದು ರೀಡಿಂಗ್ ಮೆಥಡ್ ಅಲ್ಲಿ? ಫಸ್ಟಿಗೆ ಲೌಡ್ ರೀಡಿಂಗ್, ಆಮೇಲೆ ಲೌಡ್ ರೀಡಿಂಗ್, ಸಿಂಗಲ್ ರೀಡಿಂಗ್, ಆಮೇಲೆ ಮೈಂಡ್ ರೀಡಿಂಗ್, ಸಿಂಗಲ್ ರೀಡಿಂಗ್. ಓಕೆ, ವೆರಿ ಗುಡ್. ನಿನಗೆ ಏನು ಅನ್ಸಿದೆ ಅಂತ ಹೇಳ್ಬೇಕು ನನಗೆ. ಸ್ವಚ್ಛವಾಗಿ ನಿನ್ನ ಮನಸ್ಸಿನಾಗ ಏನು ಕಾನ್ಫಿಡೆನ್ಸ್ ಬಂದಿದೆ ಅದು ಹೇಳು. ಸ್ಟಾರ್ಟಿಂಗ್ ಹೆಂಗೈತಿ, ಇಲ್ಲಿ ಬಂದ ಮೇಲೆ ಏನೇನೆಲ್ಲ ನೀನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿನ್ನ ಒಳಗಡೆ ಏನು ಪ್ರೋಗ್ರೆಸ್ ಆಗಿದೆ ಅದು ಬೇಕು. ನೀನು ಲಿಂಗ್ಸ್ವರೆಗೆ ಇದ್ದು ಇಲ್ಲಿ ಬರೋವರೆಗೂ ಹೇಗಿದೆ, ಇಲ್ಲಿ ಬಂದ ಮೇಲೆ ನಿನ್ನ ಒಳಗಡೆ ಏನಾದರೂ ಸಮಥಿಂಗ್ ಪ್ರೋಗ್ರೆಸ್ ಆಗಿದೆಯಾ ಹೇಳು ಡೈರೆಕ್ಟ್ ಆಗಿ. ಏನು ಅನ್ಸುತ್ತೆ? ಏನು ಅನ್ಸುತ್ತೆ? ಏನು ಅನ್ಸುತ್ತಪ್ಪ? ಕಾನ್ಸಂಟ್ರೇಷನ್ ಎತ್ತಿದ್ದಲ್ಲ ಈ ಕಾನ್ಸಂಟ್ರೇಷನ್ ಓದುತ್ತಿದ್ದೇನೆ. ನಾನು ತ್ರಿನೇತ್ರ ಫೌಂಡೇಶನ್ ಮಾನ್ವಿ ಜನಗರದಲ್ಲಿ ಗಾಂಧಾರವಿದ್ಯೆ ಮತ್ತು ಏಕಲವ್ಯ ಕಲಿಯುತ್ತಿದ್ದೇನೆ. ನನಗೆ ಫಸ್ಟಿಗೆ ಓದೋದಂದರೆ ಮೈಂಡ್ ಎಲ್ಲೆಲ್ಲ ಓದಿತ್ತು. ಈ ಬುಕ್ ಅಂದರೆ ಓದಬೇಕಂತ ಮತ್ತೆ ನಾವು ಅವಶ್ಯಕತೆಗಳನ್ನ ಎಲ್ಲರೂ ಕಲಿತು ಮತ್ತು ಉದ್ಧಾರ ಆಗಬೇಕು ಅಂತ ಅನಿಸ್ತೀವಿ. ವಿದ್ಯೆನ ಎಲ್ಲರೂ ಕಲ್ತ್ರಿ, ಎಲ್ಲರಿಗೂ ಸಿಕ್ಕರೆ ಒಳ್ಳೆಯ ಒಂದು ವಿಶ್ವ ಪ್ರತಿಭೆ ಬೆಳಿಬೋದಾ? ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತಾ? ಓಕೆ. ನೀವೇ ಸ್ವತಃ ಟೆಕ್ಸ್ಟ್ ಬುಕ್ ಅನ್ನ ರೆಡಿ ಮಾಡ್ಕೊಳ್ಳೋದು ಕಲಿಬೋದಾ? ಓಕೆ. ಇಲ್ಲಿ ಧ್ಯಾನ, ಯೋಗ, ಪ್ರಾಣಾಯಾಮ, ಭಸ್ತ್ರಿಕಾ ಇವೆಲ್ಲದರಿಂದಲೂ ಕೂಡ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬಂದಿದೆಯಾ? ಸರಿ. ಈಗ ನೀವು ಮನಸ್ಸು ನಿಯಂತ್ರಣಕ್ಕೆ ಬಂದ್ರೆ ಶಕ್ತಿ ಜಾಸ್ತಿ ಆಗುತ್ತೋ ಕಡಿಮೆ ಆಗ್ತದೋ? ನಿಮ್ಮ ಶಕ್ತಿ ಜಾಸ್ತಿ ಆಗ್ತದ. ಶಕ್ತಿ ಜಾಸ್ತಿ ಆದ್ರೆ ನೀವು ಹೆಚ್ಚು ಕೆಲಸ ಮಾಡ್ತಿರೋ ಕಡಿಮೆ ಕೆಲಸ ಮಾಡ್ತಿರೋ? ಹೆಚ್ಚು ಕೆಲಸ ಮಾಡಿದ್ರೆ ನೀವು ವಿಶ್ವಕ್ಕೆ ದಾರಿ ಆಗ್ತಿರೋ ಅಥವಾ ಹೆಂಗೆ? ವಿಶ್ವ ಪ್ರತಿಭೆಯಾಗಿ ಮಾಡ್ತೀರಾ. ಓಕೆ. ಇಲ್ಲಿ ಸಿಸ್ಟಮ್ ಹೇಗಿದೆ ನಿಮಗೆ? ಮಾತಾಜಿ ಆಯ್ತು, ಗುರುಜಿ, ನಾನು ಮಾತಾಜಿ, ಇಲ್ಲಿ ಊಟದ ಸಿಸ್ಟಮ್ ಆಗಿರ್ಬೋದು, ನಿಮ್ಗೆ ಸಿಸ್ಟಮೆಟಿಕ್ ಆಗಿ ಹೇಳ್ಕೊಡೋದಾಗಿರ್ಬೋದು, ಹೇಗಿದೆ? ಊಟದ ಸಿಸ್ಟಮ್ ಚಲೋ ಐತಿ. ಮತ್ತೆ ಇಲ್ಲಿ ಕ್ಲಾಸ್ ಚಲೋ ಹೇಳ್ಕೊಡ್ತಾರ. ಗುರುಜಿ ಏನಾದ್ರು ಡೌಟ್ ಇದ್ರೆ ಕೇಳಿದ್ರೆ ಹೇಳ್ಕೊಡ್ತಾರ. ಮತ್ತೆ ಮೆಮೊರಿ ಫಸ್ಟಿಗೆ ಅದು ಮೆಮೊರಿ ವರ್ಡ್ ಬರ್ತಿದ್ದಿಲ್ಲ. ಆಮೇಲೆ ನಾನೇ ಒಂದು ಟೈಪ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಕಲ್ತೀನಿ. ಓಕೆ. ಸ್ಟಾರ್ಟಿಂಗ್ ಓನ್ ನಿಮಗೆ ಬಿಟ್ಟಾಗ ನೀವು ಕಣ್ಣ ನೀರು ತೆಗೆದಿದ್ದಿ ಬರ್ತಾ ಇಲ್ಲ ಗುರುಜಿ ಅಂತ, ಕರೆಕ್ಟಾ? ಆಮೇಲೆ ಒಂದು ಸ್ಟೆಪ್ ಹೇಳ್ಕೊಟ್ಟ ಮೇಲೆ ಸ್ಪೀಡ್ ಆದ ಕಡಿಮೆ ಆದ? ಅಂದ್ರೆ ಫಸ್ಟ್ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ನೋಡ್ಲಿಕ್ಕೆ ಒಂದು ಪಿಕ್ಚರ್ ಕೊಟ್ಟಿರ್ತೀವಿ ನಾವು, ಒಂದು ಲೆಸನ್ ಅಪ್ಲೈ ಮಾಡ್ಲಿಕ್ಕೆ ಕೊಟ್ಟಿರ್ತೀವಿ. ಅವಾಗ ಏನಾಯ್ತು, ನಿಮ್ಗೆ ಗೊತ್ತಿರ್ಲಿಲ್ಲ ಅದನ್ನ ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗಿರ್ಲಿಲ್ಲ. ಅವಾಗ ನಿಮ್ಗೆ ಏನ್ ಬಂತು ಕಣ್ಣಲ್ಲಿ? ನೀರು ಬಂದಾಗ ನಿಮ್ಗೆ ಏನ್ ಹೋಗ್ತಲ್ಲಿ ಕಲಿಬೇಕಲ್ಲ, ಇದು ಹೆಂಗ್ ಮಾಡ್ಬೇಕಲ್ಲ ಅನ್ನೋದು ಹೋಗ್ತೋ ಇಲ್ವಾ? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ರಿ? ಅಷ್ಟಕ್ಕೆ ಬಿಟ್ಟ ಅಥವಾ ಕಲ್ತಿರ? ಮಾತಾಜಿ ಹೇಳ್ಕೊಟ್ರು. ಓಕೆ. ನಂತರ ಅವೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ರ, ಫಾಲೋ ಮಾಡಿದ್ರ? ಫಾಲೋ ಮಾಡಿದ್ಮೇಲೆ ನಿಮ್ಗೆ 100% ಬಂತು ಬರ್ಲಿಲ್ಲ? ಇವಾಗ ಕಾನ್ಫಿಡೆನ್ಸ್ ಆಗಿ ನೀನೇ ಸ್ವಂತ ರೆಡಿ ಮಾಡ್ಕೋಬೋದಾ ಲೆಸನ್ಸ್ ನ? ಓಕೆ, ವೆರಿ ಗುಡ್. ಕ್ಲಾಪ್ಸ್ ಮಕ್ಕಳೇ. ನಾನು 10th ಎಕ್ಸಾಮ್ ಈಗ ಬರ್ತೀನಿ. ಸೊ ನಾನು ಮೆಮೊರಿ ಕ್ಲಾಸ್ ಅಟೆಂಡ್ ಮಾಡಿದ್ರಿಂದ ನನಗೇನು ಅನ್ಸುತ್ತೆ ಅಂದರೆ, ನಾವು ಓದುವಾಗ ಎವ್ರಿ ಟೈಮ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೀವಿ, ಮಾರ್ಕ್ಸ್ ಬೇಕು ಅದು ಬೇಕು ಅಂತ. ಬಟ್
ಇದ್ರೊಳಗೆ ಹೆಂಗಂದ್ರೆ ನಾವು ಇಮ್ಯಾಜಿನೇಷನ್ ಮಾಡಿದ್ರಿಂದ ಜಾಸ್ತಿ ಹೊತ್ತು ನೆನಪಿಟ್ಕೋಬಹುದು, ಆಮೇಲೆ ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಾನು ಅರ್ಥ ಮಾಡ್ಕೋಬಹುದು ಅಂತ. ಓಕೆ, ಈಗ ಸಿಇಟಿಗೂ ಹೆಲ್ಪ್ ಆಗುತ್ತೆ ಇದು, ನೀಟಿಗೂ ಹೆಲ್ಪ್ ಆಗುತ್ತಾ? ಓಕೆ, ಇದನ್ನ ಲೈಫ್ ನಾವು ಎಲ್ಲಿವರೆಗೂ ಲರ್ನಿಂಗ್ ಪ್ರೋಸೆಸ್ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಟಗಳನ್ನು ಗ್ರಹಿಸಿದ್ರೆ ಮುಂದೆ ಜೀವನ ಪೂರ್ತಿ ಓದೋದಿರುತ್ತೆ. ಓದಿ ಒಂದು ಲೆವೆಲ್ ಹೋಗ್ಬಿಡ್ತೀವಲ್ವಾ, ಆ ಕಾನ್ಫಿಡೆನ್ಸ್ ಬಂದಿದೆಯಾ? ಎಸ್, ವೆರಿ ಗುಡ್, ಕ್ಲಾಪ್ಸ್.